ಕರೆದಿದ್ದಾರೆ ಕಾಲಭೈರವನ ಮೇಲೆ ಆಣೆ ಮಾಡಿ ಅಂತ ಹೇಳಿಬಿಟ್ಟು ನಾನು ಸಿದ್ಧ ಇದ್ದೀನಿ. ಕಾಲಭೈರವಂಗೆ ಹೋಗಬೇಕು ಅಂತ ನಾವೆಲ್ಲರೂ ಹೊರಟಿದ್ದೀವಿ. ಬನ್ನಿ ಮುನ್ರತ್ನ ಅವರೇ, ನಾವು ನಿಮಗೋಸ್ಕರ ಕಾಯ್ತಿರ್ತೀವಿ. ನಾನು ರೆಡಿ ಇದ್ದೀನಿ, ನನ್ನ ಮೇಲೆ ಅತ್ಯಾಚಾರ ಆಗಿದೆ, ನೀವು 8 ಸ್ಟ್ರಾಪ್ ಮಾಡಿಸಿರೋದು ಸತ್ಯ ಅಂತ ಅಂದ್ಬಿಟ್ಟು ನಾನು ಭೈರವನ ಮೇಲೆ, ನನ್ನ ಮನೆ ದೇವರು ಕಾಲಭೈರವ, ನಾನು ಭೈರವ ದೇವರು ಒಕ್ಲವಳಾಗಿದ್ದೀನಿ, ನಾನು ಆಣೆ ಮಾಡೋಕ್ಕೆ ರೆಡಿ ಇದ್ದೀನಿ. ನೀವು ನಿಮ್ಮ ಮಾತನ್ನ ಅಲ್ಲಿ ಹೆಂಗೆ ಸಮರ್ಥನೆ ಮಾಡ್ಕೋತೀರಾ ಅಂತ ನಾನು ನೋಡ್ತೀನಿ. ಬನ್ನಿ, ನಾನು ವೆಯ್ಟ್ ಮಾಡ್ತಿರ್ತೀನಿ ನಿಮಗೋಸ್ಕರ. ಸರ್, ಇವಾಗ ಹೊರಡ್ತಿದ್ದೀವಿ. ಈಗ ಇದು ಮುಗ್ದಿದ ಕೂಡಲೇ ಹೊರಡ್ತೀವಿ. ಇವತ್ತೆಲ್ಲ ನಾವು ದೇವಸ್ಥಾನ ಕ್ಲೋಸ್ ಆಗೋವರೆಗೂ ನಾವು ಅಲ್ಲೇ ವೆಯ್ಟ್ ಮಾಡ್ತೀವಿ. ಅವ್ರು ಎಷ್ಟೊತ್ತಾದ್ರೂ ಬರಲಿ, ನಾವು ಅವ್ರಿಗೋಸ್ಕರ ಕಾಯ್ತಿರ್ತೀವಿ ಸರ್. ಬೈರೆ ದೇವ್ರ ಮೇಲೆ ಆಣೆ ಮಾಡೋದು ಅಷ್ಟು ಸುಲಭ ಅಲ್ಲ. ಅವರು ಪ್ರತಿ ಸಲ ಯಾವಾಗ ಬೈರೆ ದೇವ್ರ ಮೇಲೆ ಆಣೆ ಮಾಡ್ತಾರೆ ಅವತ್ತೆಲ್ಲಾನು 2 ರಿಂದ 3 ದಿನದ ಒಳಗಡೆ ಆ ಬೈರೆ ದೇವರು ಅವ್ರಿಗೆ ಸತ್ಯಾಂಶನ ತೋರಿಸ್ಬಿಟ್ಟಿದ್ದಾರೆ ಸರ್. 2 ದಿನ ನಿನ್ನೆ ಹೇಳಿದ್ರು ಅವರು ಬರ್ಲಿ ಆಣೆ ಮಾಡ್ಲಿ ಅಂತ ಅನ್ಬಿಟ್ಟು. ಇವತ್ತಾಗ್ಲೇ ದೇವ್ರು ತೋರಿಸಿದಾನೆ. ಚಾರ್ಜ್ ಶೀಟಲ್ಲಿ ಏನ್ ಸತ್ಯಾಂಶ ಇದೆ ಅನ್ನೋದು ಎಲ್ಲರೂ ನೋಡ್ತಾ ಇದ್ದೀವಿ. ಇದಕ್ಕಿಂತ ದೊಡ್ಡದು ಇಲ್ಲ ಅನ್ಕೊಂಡಿದ್ದೀನಿ. ಮೇಡಮ್, ಅವರು ಹೇಳಿರೋದು ಇದ್ರ ಹಿಂದೆ ಕುಸುಮ ಮತ್ತೆ ಹನುಮಂತರಾಯಪ್ಪ ಇದ್ದಾರೆ, ನಾವಿಲ್ಲ ಅನ್ನೋದನ್ನ ಅವರು ಆಣೆ ಮಾಡಿ ಹೇಳಿ ಅಂತ ಹೇಳಿ ಅವ್ರನ್ನ ಕರ್ತಿರೋದು. ಅವ್ರು ಹೇಳಿರೋದು ನೀವೆಲ್ಲ ಹೋಗಿ ಅಂತ ಅವ್ರು ಕೇಳ್ಕೊಂಡಿನ. ಕುಸುಮ ಮತ್ತೆ ಹನುಮಂತರಾಯಪ್ಪ ಇಬ್ರು ಕೂಡ ನಿಮ್ಮ ಎಲ್ಲರ ಹಿಂದೆ ಇದ್ದಾರೆ, ಅವ್ರು ಮಾಡಿಸಿದ್ದಾರೆ. ಮುನ್ರತ್ನಮ್ಮ ಅವರು ಕರೆದಿದ್ದಾರೆ ಕಾಲಭೈರವನ ಮೇಲೆ ಆಣೆ ಮಾಡಿ ಅಂತ ಹೇಳ್ಬಿಟ್ಟು ನಾನು ಸಿದ್ಧ ಇದ್ದೀನಿ. ಕಾಲಭೈರವಂಗೆ ಹೋಗಬೇಕು ಅಂತ ನಾವೆಲ್ಲರೂ ಹೊರಟಿದ್ದೀವಿ. ಬನ್ನಿ ಮುನ್ರತ್ನ ಅವರೇ, ನಾವು ನಿಮಗೋಸ್ಕರ ಕಾಯ್ತಿರ್ತೀವಿ. ನಾನು ರೆಡಿ ಇದ್ದೀನಿ, ನನ್ನ ಮೇಲೆ ಅತ್ಯಾಚಾರ ಆಗಿದೆ, ನೀವು 8 ಸ್ಟ್ರಾಪ್ ಮಾಡಿಸಿರೋದು ಸತ್ಯ ಅಂತ ಅಂದ್ಬಿಟ್ಟು ನಾನು ಭೈರವನ ಮೇಲೆ, ನನ್ನ ಮನೆ ದೇವರು ಕಾಲಭೈರವ, ನಾನು ಭೈರವ ದೇವರು ಒಕ್ಲವಳಾಗಿದ್ದೀನಿ, ನಾನು ಆಣೆ ಮಾಡೋಕ್ಕೆ ರೆಡಿ ಇದ್ದೀನಿ. ನೀವು ನಿಮ್ಮ ಮಾತನ್ನ ಅಲ್ಲಿ ಹೆಂಗೆ ಸಮರ್ಥನೆ ಮಾಡ್ಕೋತೀರಾ ಅಂತ ನಾನು ನೋಡ್ತೀನಿ. ಬನ್ನಿ, ನಾನು ವೆಯ್ಟ್ ಮಾಡ್ತಿರ್ತೀನಿ ನಿಮಗೋಸ್ಕರ. ಸರ್, ಇವಾಗ ಹೊರಡ್ತಿದ್ದೀವಿ. ಈಗ ಇದು ಮುಗ್ದಿದ ಕೂಡಲೇ ಹೊರಡ್ತೀವಿ. ಇವತ್ತೆಲ್ಲ ನಾವು ದೇವಸ್ಥಾನ ಕ್ಲೋಸ್ ಆಗೋವರೆಗೂ ನಾವು ಅಲ್ಲೇ ವೆಯ್ಟ್ ಮಾಡ್ತೀವಿ. ಅವ್ರು ಎಷ್ಟೊತ್ತಾದ್ರೂ ಬರಲಿ, ನಾವು ಅವ್ರಿಗೋಸ್ಕರ ಕಾಯ್ತಿರ್ತೀವಿ ಸರ್. ಬೈರೆ ದೇವ್ರ ಮೇಲೆ ಆಣೆ ಮಾಡೋದು ಅಷ್ಟು ಸುಲಭ ಅಲ್ಲ. ಅವರು ಪ್ರತಿ ಸಲ ಯಾವಾಗ ಬೈರೆ ದೇವ್ರ ಮೇಲೆ ಆಣೆ ಮಾಡ್ತಾರೆ ಅವತ್ತೆಲ್ಲಾನು 2 ರಿಂದ 3 ದಿನದ ಒಳಗಡೆ ಆ ಬೈರೆ ದೇವರು ಅವ್ರಿಗೆ ಸತ್ಯಾಂಶನ ತೋರಿಸ್ಬಿಟ್ಟಿದ್ದಾರೆ ಸರ್. 2 ದಿನ ನಿನ್ನೆ ಹೇಳಿದ್ರು ಅವರು ಬರ್ಲಿ ಆಣೆ ಮಾಡ್ಲಿ ಅಂತ ಅನ್ಬಿಟ್ಟು. ಇವತ್ತಾಗ್ಲೇ ದೇವ್ರು ತೋರಿಸಿದಾನೆ. ಚಾರ್ಜ್ ಶೀಟಲ್ಲಿ ಏನ್ ಸತ್ಯಾಂಶ ಇದೆ ಅನ್ನೋದು ಎಲ್ಲರೂ ನೋಡ್ತಾ ಇದ್ದೀವಿ. ಇದಕ್ಕಿಂತ ದೊಡ್ಡದು ಇಲ್ಲ ಅನ್ಕೊಂಡಿದ್ದೀನಿ. ಮೇಡಮ್, ಅವರು ಹೇಳಿರೋದು ಇದ್ರ ಹಿಂದೆ ಕುಸುಮ ಮತ್ತೆ ಹನುಮಂತರಾಯಪ್ಪ ಇದ್ದಾರೆ, ನಾವಿಲ್ಲ ಅನ್ನೋದನ್ನ ಅವರು ಆಣೆ ಮಾಡಿ ಹೇಳಿ ಅಂತ ಹೇಳಿ ಅವ್ರನ್ನ ಕರ್ತಿರೋದು. ಅವ್ರು ಹೇಳಿರೋದು ನೀವೆಲ್ಲ ಹೋಗಿ ಅಂತ ಅವ್ರು ಕೇಳ್ಕೊಂಡಿನ. ಕುಸುಮ ಮತ್ತೆ ಹನುಮಂತರಾಯಪ್ಪ ಇಬ್ರು ಕೂಡ ನಿಮ್ಮ ಎಲ್ಲರ ಹಿಂದೆ ಇದ್ದಾರೆ, ಅವ್ರು ಕರೆದಿದ್ದಾರೆ ಕಾಲಭೈರವನ ಮೇಲೆ ಆಣೆ ಮಾಡಿ ಅಂತ ಹೇಳ್ಬಿಟ್ಟು ನಾನು ಸಿದ್ಧ ಇದ್ದೀನಿ. ಕಾಲಭೈರವಂಗೆ ಹೋಗಬೇಕು ಅಂತ ನಾವೆಲ್ಲರೂ ಹೊರಟಿದ್ದೀವಿ. ಬನ್ನಿ ಮುನ್ರತ್ನ ಅವರೇ, ನಾವು ನಿಮಗೋಸ್ಕರ ಕಾಯ್ತಿರ್ತೀವಿ. ನಾನು ರೆಡಿ ಇದ್ದೀನಿ, ನನ್ನ ಮೇಲೆ ಅತ್ಯಾಚಾರ ಆಗಿದೆ, ನೀವು 8 ಸ್ಟ್ರಾಪ್ ಮಾಡಿಸಿರೋದು ಸತ್ಯ ಅಂತ ಅಂದ್ಬಿಟ್ಟು ನಾನು ಭೈರವನ ಮೇಲೆ, ನನ್ನ ಮನೆ ದೇವರು ಕಾಲಭೈರವ, ನಾನು ಭೈರವ ದೇವರು ಒಕ್ಲವಳಾಗಿದ್ದೀನಿ, ನಾನು ಆಣೆ ಮಾಡೋಕ್ಕೆ ರೆಡಿ ಇದ್ದೀನಿ. ನೀವು ನಿಮ್ಮ ಮಾತನ್ನ ಅಲ್ಲಿ ಹೆಂಗೆ ಸಮರ್ಥನೆ ಮಾಡ್ಕೋತೀರಾ ಅಂತ ನಾನು ನೋಡ್ತೀನಿ. ಬನ್ನಿ, ನಾನು ವೆಯ್ಟ್ ಮಾಡ್ತಿರ್ತೀನಿ ನಿಮಗೋಸ್ಕರ. ಸರ್, ಇವಾಗ ಹೊರಡ್ತಿದ್ದೀವಿ. ಈಗ ಇದು ಮುಗ್ದಿದ ಕೂಡಲೇ ಹೊರಡ್ತೀವಿ. ಇವತ್ತೆಲ್ಲ ನಾವು ದೇವಸ್ಥಾನ ಕ್ಲೋಸ್ ಆಗೋವರೆಗೂ ನಾವು ಅಲ್ಲೇ ವೆಯ್ಟ್ ಮಾಡ್ತೀವಿ. ಅವ್ರು ಎಷ್ಟೊತ್ತಾದ್ರೂ ಬರಲಿ, ನಾವು ಅವ್ರಿಗೋಸ್ಕರ ಕಾಯ್ತಿರ್ತೀವಿ ಸರ್. ಬೈರೆ ದೇವ್ರ ಮೇಲೆ ಆಣೆ ಮಾಡೋದು ಅಷ್ಟು ಸುಲಭ ಅಲ್ಲ. ಅವರು ಪ್ರತಿ ಸಲ ಯಾವಾಗ ಬೈರೆ ದೇವ್ರ ಮೇಲೆ ಆಣೆ ಮಾಡ್ತಾರೆ ಅವತ್ತೆಲ್ಲಾನು 2 ರಿಂದ 3 ದಿನದ ಒಳಗಡೆ ಆ ಬೈರೆ ದೇವರು ಅವ್ರಿಗೆ ಸತ್ಯಾಂಶನ ತೋರಿಸ್ಬಿಟ್ಟಿದ್ದಾರೆ ಸರ್. 2 ದಿನ ನಿನ್ನೆ ಹೇಳಿದ್ರು ಅವರು ಬರ್ಲಿ ಆಣೆ ಮಾಡ್ಲಿ ಅಂತ ಅನ್ಬಿಟ್ಟು. ಇವತ್ತಾಗ್ಲೇ ದೇವ್ರು ತೋರಿಸಿದಾನೆ. ಚಾರ್ಜ್ ಶೀಟಲ್ಲಿ ಏನ್ ಸತ್ಯಾಂಶ ಇದೆ ಅನ್ನೋದು ಎಲ್ಲರೂ ನೋಡ್ತಾ ಇದ್ದೀವಿ. ಇದಕ್ಕಿಂತ ದೊಡ್ಡದು ಇಲ್ಲ ಅನ್ಕೊಂಡಿದ್ದೀನಿ. ಮೇಡಮ್, ಅವರು ಹೇಳಿರೋದು ಇದ್ರ ಹಿಂದೆ ಕುಸುಮ ಮತ್ತೆ ಹನುಮಂತರಾಯಪ್ಪ ಇದ್ದಾರೆ, ನಾವಿಲ್ಲ ಅನ್ನೋದನ್ನ ಅವರು ಆಣೆ ಮಾಡಿ ಹೇಳಿ ಅಂತ ಹೇಳಿ ಅವ್ರನ್ನ ಕರ್ತಿರೋದು. ಅವ್ರು ಹೇಳಿರೋದು ನೀವೆಲ್ಲ ಹೋಗಿ ಅಂತ ಅವ್ರು ಕೇಳ್ಕೊಂಡಿನ. ಕುಸುಮ ಮತ್ತೆ ಹನುಮಂತರಾಯಪ್ಪ ಇಬ್ರು ಕೂಡ ನಿಮ್ಮ ಎಲ್ಲರ ಹಿಂದೆ ಇದ್ದಾರೆ, ಅವ್ರು ಮಾಡಿಸಿದ್ದಾರೆ. ಮುನ್ರತ್ನಮ್ಮ ಅವರು ಕರೆದಿದ್ದಾರೆ ಕಾಲಭೈರವನ ಮೇಲೆ ಆಣೆ ಮಾಡಿ ಅಂತ ಹೇಳ್ಬಿಟ್ಟು ನಾನು ಸಿದ್ಧ ಇದ್ದೀನಿ. ಕಾಲಭೈರವಂಗೆ ಹೋಗಬೇಕು ಅಂತ ನಾವೆಲ್ಲರೂ ಹೊರಟಿದ್ದೀವಿ. ಬನ್ನಿ ಮುನ್ರತ್ನ ಅವರೇ, ನಾವು ನಿಮಗೋಸ್ಕರ ಕಾಯ್ತಿರ್ತೀವಿ. ನಾನು ರೆಡಿ ಇದ್ದೀನಿ, ನನ್ನ ಮೇಲೆ ಅತ್ಯಾಚಾರ ಆಗಿದೆ, ನೀವು 8 ಸ್ಟ್ರಾಪ್ ಮಾಡಿಸಿರೋದು ಸತ್ಯ ಅಂತ ಅಂದ್ಬಿಟ್ಟು ನಾನು ಭೈರವನ ಮೇಲೆ, ನನ್ನ ಮನೆ ದೇವರು ಕಾಲಭೈರವ, ನಾನು ಭೈರವ ದೇವರು ಒಕ್ಲವಳಾಗಿದ್ದೀನಿ, ನಾನು ಆಣೆ ಮಾಡೋಕ್ಕೆ ರೆಡಿ ಇದ್ದೀನಿ. ನೀವು ನಿಮ್ಮ ಮಾತನ್ನ ಅಲ್ಲಿ ಹೆಂಗೆ ಸಮರ್ಥನೆ ಮಾಡ್ಕೋತೀರಾ ಅಂತ ನಾನು ನೋಡ್ತೀನಿ. ಬನ್ನಿ, ನಾನು ವೆಯ್ಟ್ ಮಾಡ್ತಿರ್ತೀನಿ ನಿಮಗೋಸ್ಕರ.
ಎಷ್ಟೊತ್ತಿಗೆ ಹೊರಟಿದ್ರೆ ಎಷ್ಟೊತ್ತವರೆಗೂ ಕೂಡ ಇವತ್ತೆಲ್ಲ ಸರ್ ಇವಾಗ ಹೊರಡ್ತಿದೀವಿ, ಈಗ ಇದು ಮುಗ್ದಿದ್ ಕೂಡಲೇ ಹೊರಡ್ತೀವಿ. ಇವತ್ತೆಲ್ಲ ನಾವು ದೇವಸ್ಥಾನ ಕ್ಲೋಸ್ ಆಗೋವರೆಗೂ ನಾವು ಅಲ್ಲೇ ವೆಯ್ಟ್ ಮಾಡ್ತೀವಿ. ಅವ್ರು ಎಷ್ಟೊತ್ತಿಗಾದ್ರೂ ಬರ್ಲಿ, ನಾವು ಅವ್ರಿಗೋಸ್ಕರ ಕಾಯ್ತಿರ್ತೀವಿ ಸರ್. ಬೇರೆ ದೇವ್ರ ಮೇಲೆ ಆಣೆ ಮಾಡೋದು ಅಷ್ಟು ಸುಲಭ ಅಲ್ಲ. ಅವ್ರು ಪ್ರತಿ ಸಲ ಯಾವಾಗ ಬೇರೆ ದೇವ್ರ ಮೇಲೆ ಆಣೆ ಮಾಡ್ತಾರೆ ಅವತ್ತೆಲ್ಲಾನು 2 ರಿಂದ 3 ದಿನದ ಒಳಗಡೆ ಆ ಬೇರೆ ದೇವರು ಅವ್ರಿಗೆ ಸತ್ಯಾಂಶನ ತೋರಿಸ್ಬಿಟ್ಟಿದ್ದಾರೆ ಸರ್. 2 ದಿನ ನಿನ್ನೆ ಹೇಳಿದ್ರು ಅವರು ಬರ್ಲಿ ಆಣೆ ಮಾಡ್ಲಿ ಅಂತ ಅನ್ಬಿಟ್ಟು. ಇವತ್ತಾಗ್ಲೇ ದೇವ್ರು ತೋರಿಸಿದಾನೆ. ಚಾರ್ಜ್ ಶೀಟ್ ಅಲ್ಲಿ ಏನ್ ಸತ್ಯಾಂಶ ಇದೆ ಅನ್ನೋದು ಎಲ್ಲರೂ ನೋಡ್ತಾ ಇದೀವಿ. ಇದಕ್ಕಿಂತ ದೊಡ್ಡದು ಇಲ್ಲ ಅನ್ಕೊಂಡಿದ್ದೀನಿ. ಮೇಡಮ್ ಅವರು ಹೇಳಿರೋದು ಇದ್ರ ಹಿಂದೆ ಕುಸುಮ ಮತ್ತೆ ಹನುಮಂತರಾಯಪ್ಪ ಇದ್ದಾರೆ, ನಾವಿಲ್ಲ ಅನ್ನೋದನ್ನ ಅವರು ಆಣೆ ಮಾಡಿ ಹೇಳಿ ಅಂತ ಹೇಳಿ ಅವ್ರನ್ನ ಕರ್ತಿರೋದು. ಅವ್ರು ಹೇಳಿರೋದು ನೀವೆಲ್ಲ ಹೋಗಿ ಅಂತ ಅವ್ರು ಕೇಳ್ಕೊಂಡಿನ ಕುಸುಮ ಮತ್ತೆ ಹನುಮಂತರಾಯಪ್ಪ ಇಬ್ರು ಕೂಡ ನಿಮ್ಮ ಎಲ್ಲರ ಹಿಂದೆ ಇದ್ದಾರೆ. ಅವ್ರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.